ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಡಿ35 ನ್ಯೂಸ್. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕನ್ನಡಿಗರ ರಕ್ಷಣೆ ವೇದಿಕೆಯ ಕಾರ್ಯಕರ್ತರಿಂದ ಹಾಗೂ ವಿಶೇಷವಾಗಿ ವಿವೇಕ್ ವಾಲಿ ಅವರ ಉಪಸ್ಥಿತಿಯಲ್ಲಿ ಬೀದರ್ ಜಿಲ್ಲಾ ಘಟಕ ಅಧ್ಯಕ್ಷರಾದ ಶ್ರೀಕಾಂತ್ ಭವನಿಯವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕನ್ನಡಿಗರ ರಕ್ಷಣೆ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಕೆ.ಜಿ. ಪ್ರಕಾಶ್ ರವರ 48ನೇ ಜನ್ಮದಿನಾಚರಣೆ ಆಚರಿಸಿದರು. ಅದಾದ ನಂತರ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಗೆ ಹೋಗಿ ಸುಮಾರು 200ರಿಂದ 220 ರೋಗಿಗಳಿಗೆ ಹಣ್ಣು ಹಂಪಲು, ನೀರು, ಬಿಸ್ಕಿಟ್ ಬ್ರಿಮ್ಸ್ ಆಸ್ಪತ್ರೆ ವೈದ್ಯರಾದ ಡಾಕ್ಟರ್ ಬಾಳಿ, ಡಾಕ್ಟರ್ ಸಂಜಯ್ ದೇಶ್ಮುಖ್, ಹೈದರಾಬಾದ್ ಕರ್ನಾಟಕ ವಿಭಾಗದ ಅಧ್ಯಕ್ಷರಾದ ರವಿ ಭೂಸಂಡೆ ಹಾಗೂ ಕರವೇ ಅಧ್ಯಕ್ಷರಾದ ಶ್ರೀಕಾಂತ್ ಭವಾನಿ, ದಸರಥ್ ಮೀನೆ, ಸಂದೀಪ್ ಕಾಂಟೆ, ಕರವೇ ಜಿಲ್ಲಾಧ್ಯಕ್ಷ ಉಪಾಧ್ಯಕ್ಷರಾದ ಆನಂದ್ ಪಾಟೀಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಬಾಗೇನೂರ್, ಜಿಲ್ಲಾ ಖಜಾಂಚಿ ಲೋಕೇಶ್ ತರ್ನಳಿ, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ರವಿಕುಮಾರ್ ಅಮ್ಲಾಪುರ್, ವಿದ್ಯಾರ್ಥಿ ಘಟಕದ ಈಶ್ವರ್ ಬಾಚ್ಪಳ್ಳಿ, ಸಹ ಕಾರ್ಯದರ್ಶಿ ಮಾಣಿಕ್ ಮೇತ್ರೆ, ಕಾರ್ಮಿಕ ಘಟಕದ ನಗರಾಧ್ಯಕ್ಷ ಸುಜಿತ್ ಕುಮಾರ್ ಕೋಟೆ, ಬೀದರ್ ಜಿಲ್ಲಾ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಾದ ಆಕಾಶ್ ಮಠಪತಿ, ಭಾಲ್ಕಿ ತಾಲೂಕ್ ಅಧ್ಯಕ್ಷರಾದ ಸುರೇಶ್ ಕನ್ನಾಳೆ, ನಗರಾಧ್ಯಕ್ಷರಾದ ವಿಜಯ್ ಕುಮಾರ್, ಜಿಲ್ಲಾ ಸಹ ಕಾರ್ಯದರ್ಶಿ ವಿಜಯ್ ಕುಮಾರ್ ಮೋರ್ಗಿಕರ್, ಮಾಧ್ಯಮ ಘಟಕದ ಜಿಲ್ಲಾಧ್ಯಕ್ಷರಾದ ವಿಶ್ವನಾಥ್ ಗಾಯಕ್ವಾಡ್, ವಿದ್ಯಾರ್ಥಿ ಘಟಕದ ನಗರಾಧ್ಯಕ್ಷರಾದ ಅಭಿಷೇಕ್ ಕೋಟೆ, ಜರೋಳ ಗ್ರಾಮ ಘಟಕದ ಅಧ್ಯಕ್ಷರಾದ ವಿನೋದ್ ಕುಮಾರ್ ಪಾಂಚಾಳ್ ಹಾಗೂ ಲಕ್ಷ್ಮಣ್ ಧುಮ್ಸಾಪುರೆ, ಕರವೇ ಕಾವಲುಪಡೆ ಜಿಲ್ಲಾಧ್ಯಕ್ಷ ಅವಿನಾಶ್ ಬುದರ್ಕರ್ ಹಾಗೂ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕ್ರಮವಾಗಿ ಕನ್ನಡಿಗರ ರಕ್ಷಣಾ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಕೆ.ಜಿ. ಅವರ ಹುಟ್ಟುಹಬ್ಬದ ನಮ್ಮ ಪರವಾಗಿ ಹಾಗೂ ನಮ್ಮ ಭವಾನಿ ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಪದಾಧಿಕಾರಿಗಳು ಹಾಗೂ ಘಟಕದ ಎಲ್ಲ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ಗ್ರಾಮೀಣ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನೇತೃತ್ವದಲ್ಲಿ ಇವತ್ತೇ ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದ ಕೆ.ಜಿ. ಪ್ರಕಾಶ್ ಅವರ ಹುಟ್ಟು ಹಬ್ಬದ ನಮ್ಮ ಪರವಾಗಿ ಹಾಗೂ ನಮ್ಮ ಎಲ್ಲ ಕನ್ನಡಿಗರ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರಿಗೂ ಶುಭ ಕೋರುತ್ತೇವೆ. ಸುರೇಶ್ ಕನ್ನಾಳೆ, ಕನ್ನಡಿಗರ ಭಾಲ್ಕಿ ತಾಲೂಕು ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಕನ್ನಡಿಗರ ರಕ್ಷಣಾ ವೇದಿಕೆ. ಇವತ್ತು ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಾವು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷಗಳು ಹಾಗೂ ಗ್ರಾಮಾಧ್ಯಕ್ಷರು, ನಗರಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಇವತ್ತು ನಮ್ಮ ಕನ್ನಡ ಪ್ರಕಾಶ್ ಅಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಬೀದರ್ ನಗರದ ಅಂಬೇಡ್ಕರ್ ಹತ್ತಿರ ಕೇಕ್ ಕಟ್ ಮಾಡಿ ಸಂಭ್ರಮಿಸಲಾಯಿತು. ನನ್ನ ಹೆಸರು ಶ್ರೀಕಾಂತ್ ಭವನಿ, ಜಿಲ್ಲಾಧ್ಯಕ್ಷ ಬೀದರ್.
ಶ್ರೀ ಕೆಜೆ ಪ್ರಕಾಶ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಣ್ಣ ಹಂಪಲವನ್ನು ವಿತರಿಸತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಅವರ ಹುಟ್ಟುಹಬ್ಬದ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು, ಕನ್ನಡ ಬಗ್ಗೆ ಹೋರಾಟ ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟು ದಯಪಾಲಿಸಲೆಂದು ಕನ್ನಡಿಗರ ರಕ್ಷಣಾ ವೇದಿಕೆಯ ಪರವಾಗಿ ಜಿಲ್ಲಾಧ್ಯಕ್ಷರಾದಂಥ ಶ್ರೀಕಾಂತ್ ಭವನಿ ಅವರ ನೇತೃತ್ವದಲ್ಲಿ ಬೀದರ್ನಲ್ಲಿ ಇದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಕನ್ನಡಿಗರ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ ಬಯಸ್ತೇವೆ. ಅದೇ ರೀತಿಯಾಗಿ ಡಾಕ್ಟರ್ ದೇಶಮುಖ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಕನ್ನಡ ರಕ್ಷಣೆಗರ ವೇದಿಕೆಯಿಂದ. ಕೆಜೆ ಪ್ರಕಾಶ್ ಕನ್ನಡ ರಕ್ಷಣಾ ವೇದಿಕೆಗೆ ಕನ್ನಡಿಗರ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕೆಜೆ ಪ್ರಕಾಶ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಣ್ಣ ಹಂಪಲವನ್ನು ವಿತರಿಸತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಅವರ ಹುಟ್ಟುಹಬ್ಬದ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಕನ್ನಡಿಗರ ರಕ್ಷಣಾ ವೇದಿಕೆಗೆ ಕೆಜೆ ಶ್ರೀಕಾಂತ್ ಭವನಿ ಅವರಿಗೆ, ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಭವನಿ ಅವರಿಗೆ ಶ್ರೀಕಾಂತ್ ಭವನಿ ಅವರನ್ನ ಬೀದರ್ ಜಿಲ್ಲಾ ಕನ್ನಡಿಗರ ರಕ್ಷಣಾ ವೇದಿಕೆ ನೇತೃತ್ವದ ರಾಜ್ಯಾಧ್ಯಕ್ಷರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದೆವು. ಕೆಜೆ ಪ್ರಕಾಶ್ ಅಣ್ಣವ್ರದ್ದು ಏನಪ್ಪ ಅಂದ್ರೆ ಹುಟ್ಟುಹಬ್ಬ ಮಾಡಿ ಗೋರ್ಮೆಂಟ್ ಹಾಸ್ಪಿಟಲ್ ಆಚರಣೆ ಮಾಡ್ರೆ ಭಾಳ ತುಂಬ ಖುಷಿಯಾಗಿದೆ. ಯಾಕಂದ್ರೆ ಅವರು ಬಡವರ ಸಲುವಾಗಿ ಹಾಗೂ ನಮ್ಮ ಕನ್ನಡಿಗರ ಸಲುವಾಗಿ ಹಾಗೂ ಕನ್ನಡ ಜಲನಲದ ಸಲುವಾಗಿ ಏನಪ್ಪ ಅಂದ್ರೆ ಧ್ವನಿ ಎಬ್ಬಿಸ್ತಾರೆ. ಅವ್ರಿಗೆ ಹಿಂಗೆ ಆಯುಷು ಆರೋಗ್ಯ ಕೊಟ್ಟು ಏನಪ್ಪ ಅಂದ್ರೆ ಭಗವಂತ ಅವ್ರಿಗೆ ಇದು ಒಂದು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಅವ್ರಿಗೆ ಇನ್ನೊಮ್ಮೆ ಏನಪ್ಪ ಅಂದ್ರೆ ಪ್ರಕಾಶ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಹಾಗೂ ನಮ್ಮ ಭವನಿಯವ್ರಿಗೆ ಏನಪ್ಪ ಅಂದ್ರೆ ಸದಾ ಅವರು ಬೆನ್ನೆಲುಬಾಗಿ ನಿಂತು ಏನಪ್ಪ ಅಂದ್ರೆ ಹಿಂಗೆ ಬೆಳೆಸಬೇಕು. ಹಾಗೂ ಎಲ್ಲ ಇಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ನಮ್ಮ
ಎಲ್ಲ ಸಂಘಟಕರ ಹೋರಾಟ ಏನು ನಮ್ಮದು ಕಿಚ್ಚದ ಭವಾನಿಯವರಿಂದ ತಗೊಂಡು ಮುಂದೆ ನಡೆಸ್ಬೇಕಂತ ಹೇಳ್ತಾ ಒಂದು 2 ಮಾತು ಮುಗಿಸ್ತೀನಿ. ನನ್ನ ಹೆಸರು ರವಿ ಬುಕ್ಕಂಡೆ ಚಿದ್ರಿ ಅಂತ. ನಾ ಹೈದರಾಬಾದ್ ಕರ್ನಾಟಕ ವಿಭಾಗೀಯ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ.